ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇನೆ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಚಾನಲ್ ನೋಡ್ತಿರೋರಿಗೆಲ್ಲ ನಾನೊಂದು ವಿಷಯ ಹೇಳ್ಬೇಕು. ಏನಂದ್ರೆ, ನಾನು RGSLದು ಸುಮಾರು ಜನ ಫೇಕ್ ಹಾಗೆ ಹೀಗೆ ಅಂತ ಕಮೆಂಟ್ ಹಾಕಿದ್ರು. ಅವ್ರಿಗೋಸ್ಕರ ಈ ವಿಡಿಯೋ. ಇದು ರೆಡಿ ಆಗಿರೋ ಲೇಔಟು. ಯಾವ್ದೇ ತರ ನಿಮ್ಗೆ ಕಣ್ ಕಟ್ಟಿ ನಾನು ಇಲ್ಲಿ ಕರ್ಕೊಂಡ್ ಬಂದಿಲ್ಲ. ನೀವೇ ನೋಡ್ತಿರ್ಬೋದು, ಇದು ಆಲ್ರೆಡಿ ಮೂವಿಂಗ್ ಇರೋ ಫ್ಲಾಟ್. ಆಲ್ರೆಡಿ ಮೂವಿಂಗ್ ಇದಾರೆ. ನಾನು ಆ ಮನೆಗಳು ಕೂಡ ತೋರಿಸ್ತೀನಿ. ಸೊ ಅವ್ರು ಮಾತಾಡ್ಲಿಲ್ಲ ಅಷ್ಟೇನೆ, ಅವ್ರ ಮನೆಗಳನ್ನ ಕೂಡ ತೋರಿಸ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಲೇಔಟು. ತುಂಬಾ ಜನ ಹೇಳ್ತಾ ಇದ್ರು ಇದು ಸಿಗಲ್ಲ ಮೇಡಮ್ ಹಾಗೆ ಹೀಗೆ ಅಂತ ಹೇಳಿ. ನೋಡ್ತಾ ಇರ್ಬೋದು, ಗೇಟೆಡ್ ಕಮ್ಯುನಿಟಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಯಾವ್ದೇ ಪ್ರೈವೇಟ್ ಅಪಾರ್ಟ್ಮೆಂಟ್ಗಳಿಗಿಂತ ಏನ್ ಕಡಿಮೆ ಇಲ್ಲ. ರೋಡ್ಗಳನ್ನು ಅಷ್ಟೇನೆ ನೋಡ್ತಾ ಇದ್ದೀರಾ ಅನ್ಸುತ್ತೆ. ರೋಡ್ಗಳನ್ನು ಅಷ್ಟು ನೀಟಾಗಿದೆ. ಮತ್ತೆ ಇಲ್ಲಿ ಪ್ಲೇ ಏರಿಯಾ ತರ ಬಿಟ್ಟಿದ್ದಾರೆ. ಮತ್ತೆ ನಾವು ಬಂದಾಗ ಇಲ್ಲಿ ಫಂಕ್ಷನ್ ಕೂಡ ನಡೀತಿತ್ತು, ಇಂಡಿಪೆಂಡೆನ್ಸ್ ಡೇದು. ನಾನು ಲಾಸ್ಟ್ ಅಲ್ಲಿ ಅದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೋಡಿ. ಮತ್ತೆ ಇದು ಯಾವ ತರ ಅಂದ್ರೆ ಆಲ್ಮೋಸ್ಟ್ ಮೂವಿಂಗ್ ಇರೋದು. ಯಾವ್ದೇ ತರ ಇದ್ರಲ್ಲಿ ವೇಕೆನ್ಸಿ ಇಲ್ಲ, ಖಾಲಿ ಇಲ್ಲ. ದಯವಿಟ್ಟು ಇದು ಮಾಡಕ್ ಹೋಗ್ಬೇಡಿ. ರೆಡಿ ಆಗಿರೋ ಲೇಔಟು ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿ ತೋರಿಸ್ತಿರೋದು. ಫೇಕು ಸುಮ್ನೆ ತೋರಿಸ್ತಿದ್ದೀರಾ ಹಾಗೆ ಹೀಗೆ ಅಂತ ಹೇಳ್ತಾರಲ್ವಾ ಜನಗಳು, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ನೋಡ್ತಾ ಇರ್ಬೋದು, ಮೇನ್ ಎಂಟ್ರೆನ್ಸ್ ಇದು. 1 ಲಕ್ಷ ಬಹುಮಹಡಿ ಕಟ್ಟಡಗಳು, ಬೆಂಗಳೂರು. ಇದು ದೊಡ್ಡ ನಾಗಮಂಗಲ ಅಂತ ಹೇಳಿ. ಎಲೆಕ್ಟ್ರಾನ್ ಸಿಟಿಯಿಂದ ನಿಮ್ಗೆ ಫ್ಲೈಓವರ್ ಇಂದ 1.5 ಕಿಲೋಮೀಟರ್ಸ್ ಅಷ್ಟೇ ಆಗೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾವ ಪ್ರೈವೇಟ್ ಫ್ಲಾಟ್ ಗಳಿಗಿಂತ ಏನು ಕಡಿಮೆ ಇಲ್ಲ. ಇಂಟೀರಿಯರ್ ಅಷ್ಟೇನೆ ಅಷ್ಟು ನೀಟಾಗಿ ಮಾಡಿಸ್ಕೊಂಡಿದ್ದಾರೆ ಅವರು. ನಾನೊಂದು ಮನೆನ ತೋರಿಸ್ತೀನಿ ನಿಮ್ಗೆ ಲಾಸ್ಟ್ ಅಲ್ಲಿ ನೋಡಿ. ಮತ್ತೆ ಇದೆಲ್ಲ ನಾನು ಸೇಮ್ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಏನ್ ತೋರಿಸ್ತಿದೆ ಅದೇ ತರ ಮಾಡಿರೋದು. ಬಟ್ ಅವ್ರು ಮಾತ್ರ ರೆಡಿ ಮಾಡಿಸ್ಕೊಂಡಿರೋದು. ನೋಡಿ, ಇದು ಎಂಟಿ ಫ್ಲಾಟ್. ಈ ತರ ಕೊಡ್ತಾರೆ ನಮ್ಗೆ. ಟೈಲ್ಸ್ ಬೇಸಿಕ್ಸ್ ನೆಸೆಸರೀಸ್ ಏನಿದೆ ಅದನ್ನ ಮಾತ್ರ ನಾವು ಅವರು ಆಡ್ ಮಾಡಿ ಕೊಟ್ಟಿರ್ತಾರೆ. ವಾಶ್ ಬೇಸಿನ್, ಒಂದು ಶೆಲ್ಫ್, ಮತ್ತೆ ಡೋರ್ಗಳು ಇಷ್ಟೇ ಇಟ್ಟಿರೋದು, ಬೇರೆ ಏನು ಇಟ್ಟಿರಲ್ಲ, ಕಿಟಕಿಗಳು. ಹಾಗಾಗಿ ನೀವು ಒಳಗಡೆ ಹೋದಾಗ ಏನ್ ಬೇಕೋ ಅದನ್ನ ಮಾಡಿಸ್ಕೋಬಹುದು. ಬೇಕಂದ್ರೆ ಈಗಿನ ಕಾಲದಲ್ಲಿ 10 ಲಕ್ಷ ರೂಪಾಯಿಗೆ ಒಂದ್ ಸೈಟ್ ಅಲ್ಲ, ಲೀಸಿಂಗ್ ಮನೆನೇ ಕೊಡಲ್ಲ ಸಿಂಗಲ್ ಬೆಡ್ರೂಮ್ ನ. ಅದ್ರಲ್ಲಿ ನಮ್ ಕರ್ನಾಟಕ ಸರ್ಕಾರದಿಂದ 1 BHK ಮನೆ ಸಿಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಖುಷಿ ಪಡ್ಬೇಕು. ನಮ್ ಜನಗಳೇನಂದ್ರೆ ಎಲ್ಲ ನೆಗೆಟಿವ್ ಕಮೆಂಟೇ ಮಾಡೋದು, ನೆಗೆಟಿವ್ ಥಿಂಗ್ಸೇ ಮಾಡೋದು. ನೀವು ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡೋದ್ರಲ್ಲಿ ಏನು ಕಳ್ಕೊಳ್ಳಲ್ಲ. ಅಕೌಂಟ್ ಅಲ್ಲಿ ದುಡ್ಡು ಸೇಫ್ ಆಗಿರುತ್ತೆ. ನಿಮ್ಗೆ ಯಾವ್ದೇ ತರ ಮೋಸ ಆಗಲ್ಲ ಅಂತ ನಾನ್ ಹೇಳ್ಬಲ್ಲೆ. ಬಟ್ ಏನಂದ್ರೆ ಯಾವ್ದೇ ಕಾರಣಕ್ಕೂ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಮೋಸ ಹೇಳ್ಲಿಕ್ಕೆ ಆಗಲ್ಲ. ಇದು RGSL ಪ್ಲಾಟ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ಮನೆ ನಂಬರ್ ಹಾಕಬಹುದು. ಹಾಗಾಗಿ ತುಂಬಾ ಚೆನ್ನಾಗಿದೆ. ಉಪಯೋಗ ಮಾಡ್ಕೊಳ್ಳಲ್ಲ ಅಷ್ಟೇ ಸರ್ಕಾರ ಸ್ಕೀಮ್. 4 ಫ್ಲೋರ್ ಅದರಲ್ಲಿ ಬರುತ್ತೆ. ಎಲ್ಲದಕ್ಕೂ ಅಷ್ಟೇನೆ ಪಾರ್ಕಿಂಗ್ ಶ್ರಮ ಜಾಗ ಬಿಟ್ಟಿದ್ದಾರೆ. ಸ್ವಲ್ಪ ನಿಷ್ಠೆಯಿಂದ ಮಾಡಿದ್ರೆ ನಿಜವಾಗ್ಲೂ ಯಾವ್ದು ವ್ಯತ್ಯಾಸನೇ ಇಲ್ಲ. ನಮ್ ಜನಕ್ಕೆಲ್ಲ ಸೇವೆ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಯಾವ್ದು ಆಗಲ್ಲ. ಸ್ವಲ್ಪ ಓಡಾಡಬೇಕು, ಬೇರೆ ಸುಮ್ನೆ ಆದ್ರೆ ನಿಜವಾಗ್ಲೂ ಬರಲ್ಲ. ಇದು ರೆಡಿ ಆಗಿರೋ ಮನೆ ಓಡಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅದನ್ನೆಲ್ಲ ಮಾಡಿಸಿ ನೀವೇ ಓಡಾಡಿ ತಗೊಂಡ್ರೆ ನಿಜವಾಗ್ಲೂ ಎಲ್ರಿಗೂ ಸಿಗುತ್ತೆ. ನಾನು ಇಲ್ಲಿ ಇಂಟೀರಿಯರ್ ಎಲ್ಲ ಮಾಡಿ ನೋಡ್ತಾ ಇರ್ಬೋದು. ನೋಡಿ, ರೆಡಿ ಮಾಡ್ಕೊಂಡು ಚೆನ್ನಾಗಿದೆ ಅಂದ್ರೆ ಮೇನ್ ಡೋರ್ ಇದು ವುಡ್ ವರ್ಕ್ ಎಲ್ಲ ಮಾಡ್ತಿದ್ದಾರೆ ನೋಡಿ. ಹೊರಗಡೆಯಿಂದ ಯಾರು ಬರ್ತಾರೆ ಅಂತ ನೋಡ್ಲಿಕ್ಕೆ ಡೋರ್ ಸೇಮ್ ಪ್ರೈವೇಟ್ ಫ್ಲಾಟ್ ಗಳಲ್ಲೆಲ್ಲ ಯಾವ ತರ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಲ್ಲ. ಅದೇ ತರ ಮಾಡ್ಕೊಂಡಿದ್ದಾರೆ. ಈ ತರ ವುಡ್ ವರ್ಕ್ ಮಾಡಿಸಿದ್ದಾರೆ. ಚೆನ್ನಾಗಿತ್ತು ಮನೆ ಅಂತ ಮಾಡಿಸಿದ್ದಾರೆ ನೋಡಿ. ಇದನ್ನ ಸಡನ್ ಯಾರು ಮಾಡ್ತಾರೆ. ಇದು ಆಲ್ರೆಡಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು 15 days ಚೆನ್ನಾಗಿತ್ತಂತೆ. ಇದು ಟಿವಿ ಯೂನಿಟ್. ಬಟ್ ಚೆನ್ನಾಗಿದೆ ಮನೆ ಅಂತೂ. ಜಾಗ ಪ್ರೈವೇಟ್ ಸೋಫಾ ಕೂಡ ಚೆನ್ನಾಗಿದೆ. ಸಿಂಗಲ್ ಬೆಡ್ರೂಮ್ ಆರಾಮಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ಟೇಬಲ್ ಕೂಡ ಆರಾಮಾಗಿರ್ಬೋದು ನೋಡಿ. ಇದು ರೆಡಿ ಟೇಬಲ್ ಅಂತ ಅವರು ರಿಮೂವಬಲ್ ಮಾಡ್ಕೊಂಡಿದ್ದಾರೆ. ಮತ್ತೆ ವಾಶ್ರೂಮ್ ಹೊರಗಡೆ ಒಂದು ಕಬೋರ್ಡ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಬೆಡ್ರೂಮ್ ಅಷ್ಟೇನೆ ಕೂಡ ಇಂಟೀರಿಯರ್ ಮಾಡಿಸ್ಕೊಂಡಿದ್ದಾರೆ. ವೆಂಟಿಲೇಷನ್ ಹಾಕ್ಬೋದು, ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳ್ತೀನಿ, ಮೇಲ್ಗಡೆ ಎಲ್ಲ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ವುಡ್ ವರ್ಕ್ ಅವರೇ ಮಾಡಿದ್ದಾರೆ. ಯಾರು ಅಂದ್ರೆ ತುಂಬಾ ಚೆನ್ನಾಗಿದೆ. ಇದಕ್ಕೂ ಅಷ್ಟೇ 10 ಲಕ್ಷಕ್ಕೆಲ್ಲ ನಿಮ್ಗೆ ಮೇನ್ ಡೋರ್ ಮನೆ ಕೊಟ್ಟಿದ್ದಾರೆ. 10 ಲಕ್ಷ ಲೀಸಿಗೆ ಅಂದ್ರೇನೆ ಕೊಡಲ್ಲ ಸಿಂಗಲ್ ಬೆಡ್ರೂಮ್. ಪ್ಲಾಸ್ಟಿಕ್ ಡೋರ್ಸ್ ಸ್ವಂತಕ್ಕೆ ಅಂದ್ರೆ ಪ್ಲಾಸ್ಟಿಕ್ ಡೋರ್ಸ್ ಇಷ್ಟು ಇದಕ್ಕೆ ಇಷ್ಟಿರೋದು ಸ್ವಂತಕ್ಕೆ ಅಂದ್ರೆ ಯೂಸ್ಫುಲ್ ಮಾಡಿದ್ದಾರೆ. ವಾಶ್ರೂಮ್ ಸೇಮ್
ತುಂಬಾ ಚೆನ್ನಾಗಿತ್ತು. ಪ್ಲಾಸ್ಟಿಕ್ ಡೋರ್ ಹಾಕಿದ್ದಾರೆ, ನಿಜವಾಗ್ಲೂ ತುಂಬಾನೇ ಹೆಲ್ಪ್ ಮಾಡಿದ್ರು. ಮಿರರ್ ಫಿಕ್ಸ್ ಮಾಡ್ಕೊಂಡು ಕೆಳಗಡೆ ಕಬೋರ್ಡ್ ತರ ಮಾಡ್ಕೊಂಡಿದ್ದಾರೆ. ವಾಷಿಂಗ್ ಏನಾದ್ರು ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಕಬೋರ್ಡ್ ಮಾಡ್ಕೊಂಡಿದ್ದಾರೆ. ಮತ್ತೆ ಬಾಚಲ್ ಮನೆ ಮೇಲ್ಗಡೆ ಮನೆ ಎಷ್ಟು ಚೆನ್ನಾಗಿದೆ ನೋಡಿ. ಒಂದ್ ಗೀಸರ್ ಇಟ್ಟಿದ್ದಾರೆ, ಮಿರರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಯಾರು ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಮನೆ ಅಂತ. ಮತ್ತೆ ಕಿಚನ್ ಚಿಕ್ಕದಾಗಿದ್ರು ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಇದೆಲ್ಲ ವುಡ್ ವರ್ಕ್ ಅವರೇ ಮಾಡಿಸ್ಕೊಂಡಿರೋದು. ವುಡ್ ವರ್ಕ್ ಕೂಡ ವೆಂಟಿಲೇಷನ್ ಜಾಗ ಬಿಟ್ಟಿದ್ದಾರೆ. ಮೇಲ್ಗಡೆ ಕಬೋರ್ಡ್ ಕೂಡ ಮಾಡಿಸ್ಕೊಂಡಿದ್ದಾರೆ ಸ್ಟೋರೇಜ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಬಂದಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಟ್ಟೆ ಒಣಗಾಕ್ಲಿಕ್ಕೆ, ಗಾಳಿ ಬೆಳಕು, ವಾಷಿಂಗ್ ಮಿಷಿನ್ ಇಡ್ಲಿಕ್ಕೆ ಅಂತ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ಬಟ್ಟೆ ಇಡಕ್ಕೆ ಚಿಕ್ಕ ಕಬೋರ್ಡ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಜಾಗ ಮಾಡ್ಕೊಂಡಿದ್ದಾರೆ. ಕೆಳಗಡೆ ವಾಷಿಂಗ್ ಮಿಷಿನ್ ಇಟ್ಕೊಂಡು ನೋಡಿ ಇಲ್ಲಿ ಬಟ್ಟೆಗಳು ಒಣಗಾಕಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿದೆ ಮನೆ. ಅಂದ್ರೆ ಮನೆ ಇದು ನಾವು ನೋಡಿದ್ವಲ್ಲ, ಮೇಲ್ಗಡೆ ಆತರ ಮನೆಗಳು ಅಂತ ಹೇಳಿಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ವಾಟರ್ ಫೆಸಿಲಿಟೀಸ್ ಅಷ್ಟೇನೆ ಚೆನ್ನಾಗಿದೆ, ಬೆಳಕೆಲ್ಲ ಚೆನ್ನಾಗಿದೆ. ಮೇಲ್ಗಡೆನು ಇಲ್ಲಿ ಒಂದು ಸಿಂಪಲ್ ಎಷ್ಟು ನೀಟಾಗಿ ಮಾಡಿಸ್ಕೊಂಡಿದ್ದಾರೆ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಈ ಮನೆ. ಹೊರಗಡೆ ನೋಡ್ತಾ ಇರ್ಬೋದು ಪಿ ದೇವ್ರ ಮನೆ ಒಂದಿಲ್ಲ, ದೇವ್ರ ಮನೆನ ಅವರು ಹೇಳಿದ್ರು. ನಾವು ಮೇಲ್ಗಡೆ ಬಿಟ್ಕೊಂಡಿದಿಲ್ಲ ಮೇಡಮ್, ಅಲ್ಲಿ ಮಾಡಿಸ್ಕೊಳ್ತೀವಿ ಅಂತ. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಎಲ್ಲರೂ ಕಮೆಂಟ್ ಆಗ್ತಾ ಇದ್ರು ವಿಡಿಯೋ ಮಾಡ್ಕೊಳಕ್ ಬಿಟ್ರು, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಪಾರ್ಕಿಂಗ್, ಇಲ್ಲಿ ಸೆಕ್ಯೂರಿಟಿ ಇದೆ ಜಾಗ. ಯಾವ ಪ್ರೈವೇಟ್ ಫ್ಲಾಟ್ ಗಿಂತ ನಿಜವಾಗ್ಲೂ ಕಡಿಮೆ ಇಲ್ಲ. ಇಲ್ಲಿ ಪಾರ್ಕಿಂಗ್ ಬಿಟ್ಟಿದ್ದಾರೆ, ಮತ್ತೆ ಅಲ್ಲಿ ಪಾರ್ಕ್ ರೆಡಿ ಮಾಡಿರೋದು. ಪಾರ್ಕಿಗೆ ಜಾಗ ಬಿಟ್ಟಿದ್ದಾರೆ. 85 ಲಕ್ಷ ನಂತೆ. ಇಲ್ಲಿ ಆಲ್ಮೋಸ್ಟ್ ಅಂಗಡಿಗಳೆಲ್ಲ ಮಾಡ್ಲಿಕ್ಕೆ ಪ್ರೈವೇಟ್ ಫ್ಲಾಟ್ 85 ಲಕ್ಷ, ಅಲ್ಲಿ ಅಂಗಡಿಗಳು ಮಾಡ್ಲಿಕ್ಕೆ 90 ಲಕ್ಷ. ಸಿಂಗಲ್ ಬೆಡ್ರೂಮ್. ಎಲ್ಲರೂ ಅವ್ರವ್ರ ಮನೆ ಹತ್ರ ಗಾಡಿಗಳು ಇರಿಸ್ಕೋಬಹುದು. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಿಜವಾಗ್ಲೂ ಸಾಕು ಅಂತಾನೆ ಹೇಳ್ಬೋದು. ಗ್ರೌಂಡ್ ಫಸ್ಟ್ ಸೆಕೆಂಡ್ ನಾವು ಹೋದಾಗ ಯಾವ್ದೋ ಮತ್ತೆ ನಾನು ಹೋದಾಗ ಇಂಡಿಪೆಂಡೆನ್ಸ್ ಡೇ ಯಾವ್ದೋ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಅವರೆಲ್ಲ. ಆಲ್ರೆಡಿ 45 ಫ್ಯಾಮಿಲಿ ಬಂದಿರೋದ್ರಿಂದ ಇಂಡಿಪೆಂಡೆನ್ಸ್ ಡೇಗೆ ಮಾಡ್ಕೊಂಡೆ. ಇವರೆಲ್ಲ ಅಲ್ಲೇ ವಿಷಯ ಅಂದ್ರೆ ನಿಜವಾಗ್ಲೂ ನೀವು ಅವರು ದುಡ್ಡು ಕೊಟ್ಟು ಮೋಸ ಹೋಗ್ಬೇಡ್ರಿ. ನಾನು ಇವ್ರನ್ನ ಮಾತಾಡ್ಸಿದ ಪ್ರಕಾರ ಇವರೇ ಹೋಗಿ ಅಪ್ಲಿಕೇಶನ್ ಹಾಕಿ ಇದ್ ಮಾಡ್ಕೊಂಡಿರೋದು. ನೀವು ಯಾವ್ದೇ ತರ ಮಧ್ಯವರ್ತಿಗಳಿಗೆ ದುಡ್ಡು ಕೊಡ್ಬೇಡಿ. ಸೈಬರ್ ಸೆಂಟರ್ ಹೋಗಿ ವೋಟರ್ ಐಡಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತೆ ಇನ್ಕಮ್ ಸರ್ಟಿಫಿಕೇಟ್, BPL ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್ ಇಷ್ಟನ್ನ ತಗೊಂಡೋಗಿ ನೀವೇ ಅಪ್ಲೈ ಮಾಡಬಹುದು. ನಿಮ್ ನಂಬರ್ಗೆ OTP ಬರುತ್ತೆ. ಆ OTP ಜನರೇಟ್ ಆದ್ಮೇಲೆ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ ಬ್ಯಾಂಕ್ ಇಂದ. ಆ ಬ್ಯಾಂಕಿಗೆ ಹೋಗಿ ನೀವು ದುಡ್ಡು ಕಟ್ಟಬೇಕು. ಯಾವುದೇ ತರ ಮಧ್ಯವರ್ತಿಗಳಿಗೆ ದುಡ್ಡು ಕಟ್ಟೋ ಹಾಗಿಲ್ಲ. ನಿಮ್ದೇ ಅಕೌಂಟ್ ಓಪನ್ ಮಾಡಿ ಬ್ಯಾಂಕ್ ಅಕೌಂಟ್ ನೀವು ನಿಮ್ಮ ಫ್ಲಾಟ್ ನೀವು ಹೋಗಿ ಆ ಬ್ಯಾಂಕ್ ಅಕೌಂಟ್ ಬುಕ್ ಮಾಡ್ಕೋಬಹುದು. ಅಮೌಂಟ್ ನ ಪೇ ಮಾಡಬೇಕು. ಯಾರಿಗೂ ಮಧ್ಯವರ್ತಿಗಳಿಗೆ ಇರುತ್ತೆ. ಮತ್ತೆ ನಿಮ್ಗೆ ಲೋನ್ ಅಷ್ಟೇ ಅದೇ ಬ್ಯಾಂಕ್ ಇಂದ ಲೋನ್ ಆಗುತ್ತೆ. ನೀವು ಅದೇ ಬ್ಯಾಂಕಿಗೆ ಲೋನ್ ಕಟ್ಕೊಂಡು ಹೋಗ್ಬೋದು. ವೆಬ್ಸೈಟ್ ಹೋಗಿ ಯಾವುದೇ ತರ ಮಧ್ಯವರ್ತಿಗಳಿಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ತುಂಬಾ ಜನ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇನ್ಕಮ್ ಸರ್ಟಿಫಿಕೇಟ್ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಯಾವ ಏರಿಯಾದಲ್ಲಿ ನಾನು ವಿಡಿಯೋ ಮಾಡಬೇಕು ಪ್ರೈವೇಟ್ ಫ್ಲಾಟ್ ಅನ್ನೋ ತರ ಆ ಏರಿಯಾದಲ್ಲಿ ಅಷ್ಟು ಜನ ಮನೆಗಳೆಲ್ಲ ನೆಕ್ಸ್ಟ್ ನಾನು ಯಲಹಂಕ ಮಾಡೋಣ ಅಂತ ಅನ್ಕೊಂಡಿಲ್ಲ. ಅಂದ್ರೆ ಸೈಬರ್ ಸೆಂಟ್ರಲ್ಲೂ ಅಲ್ಲೂ ತುಂಬಾ ಚೆನ್ನಾಗಿದೆಯಂತೆ ಲೇಔಟ್. ಸೊ ಹಂಗಾಗಿ ನಾನು ಅದೊಂದು ಲೇಔಟ್ ನ ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.